ಎಲ್ಲರಿಗೂ ನಮಸ್ಕಾರ. ಕನ್ನಡ ವ್ಯಾಕರಣ. ಪ್ರತಿ ಭಾಷೆಗೂ ತನ್ನದಾದ ಕ್ರಮಬದ್ಧ ರಚನೆ ಇದೆ. ಆ ರಚನೆಯ ಸ್ವರೂಪವನ್ನು ಮತ್ತು ಕ್ರಮಬದ್ಧತೆಯನ್ನು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರಕ್ಕೆ ನಾವು ವ್ಯಾಕರಣ ಶಾಸ್ತ್ರವೆಂದು ಕರೆಯುತ್ತೇವೆ. ಹಾಗಿದ್ದರೆ ಯಾವ ಒಂದು ಕ್ರಮಬದ್ಧತೆಗಳು ಮತ್ತು ಸ್ವರೂಪಗಳು ಇವೆ ಎನ್ನುವುದನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಪ್ರಥಮವಾಗಿ ವರ್ಣಮಾಲೆ. ವರ್ಣ ಎಂದರೆ ಅಕ್ಷರ. ಅಕ್ಷರಗಳ ಮಾಲೆಯೇ ವರ್ಣಮಾಲೆ. ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂತಹ ಅಕ್ಷರಗಳ ಸಮೂಹವನ್ನು ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ. ಅಥವಾ ಕನ್ನಡದಲ್ಲಿರುವಂತಹ ಒಟ್ಟು 49 ಅಕ್ಷರಗಳ ಸಮೂಹವನ್ನು ನಾವು ವರ್ಣಮಾಲೆ ಎಂದು ಸಹ ಕರೆಯಬಹುದು. ವರ್ಣಮಾಲೆಯಲ್ಲಿ ಒಟ್ಟು 3 ಭಾಗಗಳನ್ನಾಗಿ ನಾವು ನೋಡ್ತೇವೆ. ಒಂದನೇದು ಸ್ವರಗಳು. ಸ್ವರದಲ್ಲಿ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7 ಮತ್ತು ಪ್ಲುತಸ್ವರ. ನೆಕ್ಸ್ಟು ವ್ಯಂಜನಗಳು. ವ್ಯಂಜನಗಳಲ್ಲಿ ನಾವು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು ಎಂದು 2 ಭಾಗಗಳನ್ನಾಗಿ ಮಾಡಿದ್ದೇವೆ. ನೆಕ್ಸ್ಟು ಯೋಗವಾಹಗಳು, ಅನುಸ್ವಾರ, ವಿಸರ್ಗ. ವರ್ಗೀಯ ವ್ಯಂಜನಗಳು ಅವುಗಳ ಉಚ್ಚಾರಣೆಯ ಆಧಾರದ ಮೇಲೆ ನಾವು ಅವುಗಳನ್ನು 3 ಭಾಗಗಳನ್ನಾಗಿ ನೋಡ್ತೇವೆ. ಒಂದು ಅಲ್ಪಪ್ರಾಣ. ಅಲ್ಪಪ್ರಾಣದಲ್ಲಿ 10 ಅಕ್ಷರಗಳು ಬರ್ತವೆ. ಮಹಾಪ್ರಾಣ, ಅದರಲ್ಲಿ 10 ಅಕ್ಷರಗಳು. ಅನುನಾಸಿಕ, ಒಟ್ಟು 5 ಅಕ್ಷರಗಳು. ಒಟ್ಟಾಗಿ ವರ್ಗೀಯ ವ್ಯಂಜನಗಳು 25. ಸ್ವರಗಳು ಒಟ್ಟು 13. ಸ್ವರಗಳು ಅಂದರೆ ಏನಪ್ಪ ಅಂದರೆ ಭಾಷೆಯಲ್ಲಿ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಹೊಂದುವ ವರ್ಣಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ. ಇವುಗಳ ಉಚ್ಚಾರಣೆಗೆ ಯಾವುದೇ ವ್ಯಂಜನಗಳ ಅವಶ್ಯಕತೆಯಾಗಲಿ ಯೋಗವಾಹಗಳ ಸಹಾಯವಾಗಲಿ ಬೇಕಾಗಿಲ್ಲ. ಇವು ಸ್ವತಂತ್ರವಾಗಿ ತಮ್ಮ ಅಸ್ತಿತ್ವವನ್ನು ಹೊಂದಿವೆ. ಹಾಗಾಗಿ ಇವುಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಸ್ವರಗಳು ಒಟ್ಟು 13. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಇವುಗಳ ಸ್ಪಷ್ಟ ಉಚ್ಚಾರಣೆ ತುಂಬ ಅಗತ್ಯ. ಉಚ್ಚಾರಣೆ ತಪ್ಪಾದರೆ ಅದು ಅರ್ಥ ವ್ಯತ್ಯಾಸವಾಗುತ್ತದೆ. ಹಾಗಾಗಿ ಸ್ಪಷ್ಟ ಉಚ್ಚಾರಣೆಯನ್ನು ಮೊದಲು ಕಲಿಯಬೇಕು. ತದನಂತರ ನಾವು ಸ್ವರಗಳಲ್ಲಿಯ 3 ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಥಮವಾಗಿ ಹ್ರಸ್ವ ಸ್ವರಗಳು 6. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ಹ್ರಸ್ವ ಸ್ವರಗಳು ಎನ್ನುವರು. ಅ, ಇ, ಉ, ರು, ಎ, ಓ. ಇವುಗಳು ಹ್ರಸ್ವ ಸ್ವರಗಳು. ಒಟ್ಟು 6. ಒಂದು ಮಾತ್ರೆ ಕಾಲ ಎಂದರೆ ಅವುಗಳನ್ನು ಉಚ್ಚಾರ ಮಾಡಲು ನಾವು ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚರಿಸುತ್ತೇವೆ. ಹಾಗಾಗಿ ಅವುಗಳನ್ನು ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳು ಅಥವಾ ಅಕ್ಷರಗಳು ಎಂದು ಕರೆಯುತ್ತೇವೆ. ಎರಡನೆಯದು ದೀರ್ಘ ಸ್ವರಗಳು. 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. 2 ಮಾತ್ರೆ ಎಂದರೆ ಹ್ರಸ್ವ ಸ್ವರಗಳನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲಕ್ಕಿಂತ ಸ್ವಲ್ಪ ಹೆಚ್ಚಿನ ಕಾಲವನ್ನು ತೆಗೆದುಕೊಂಡು ನಾವು ಉಚ್ಚಾರ ಮಾಡುವುದರಿಂದ ಇವುಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಇವುಗಳು ಆ, ಈ, ಊ, ಎ, ಓ, ಐ, ಔ. ಕನ್ನಡ ಭಾಷೆಯಲ್ಲಿ ಅಕ್ಷರಗಳ ಉಚ್ಚಾರಣೆ ತುಂಬ ಅತ್ಯಗತ್ಯ. ಈ ಎಲ್ಲ ಸ್ವರ ವ್ಯಂಜನಗಳನ್ನು ಕಲಿಯುವುದರ ಜೊತೆಗೆ ಅವುಗಳ ಸ್ಪಷ್ಟ ಉಚ್ಚಾರಣೆಯನ್ನು ಕೂಡ ನಾವು ತುಂಬ ಸುಲಭವಾಗಿ ಕಲಿಯಬಹುದು. ಸ್ವರಗಳಲ್ಲಿ 3ನೇ ಪ್ರಕಾರ ಪ್ಲುತಸ್ವರ. ಈ ಸ್ವರವನ್ನು ನಾವು ಕನ್ನಡದಲ್ಲಿ ಎಲ್ಲಿ ಬಳಕೆ ಮಾಡುತ್ತೇವೆ ಎಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ಪ್ಲುತಸ್ವರವನ್ನು ನಾವು ಬಳಸುತ್ತೇವೆ. ಪ್ಲುತಸ್ವರ ಎಂದರೆ ಪ್ಲುತ ಸ್ವರಕ್ಕೆ ಕನ್ನಡದಲ್ಲಿ ಪ್ರತ್ಯೇಕವಾದ ಅಕ್ಷರಗಳಿಲ್ಲ. ದೀರ್ಘ ಸ್ವರವು ಎಸ್ ಎನ್ನುವಂತಹ ಈ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಪ್ಲುತಸ್ವರವಾಗಿ ಮಾರ್ಪಡುತ್ತದೆ. ಉದಾಹರಣೆಗೆ ಹಾ ರಾಮ. ಭಾವ ತೀವ್ರತೆಯನ್ನು ವ್ಯಕ್ತಪಡಿಸುವಾಗ 2ಕ್ಕಿಂತ ಹೆಚ್ಚು ಅಥವಾ 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳನ್ನು ಪ್ಲುತಸ್ವರಗಳು ಎಂದು
ಕರೆಯುತ್ತೇವೆ. ಇಲ್ಲಿಯವರೆಗೂ ನಾವು ಸ್ವರಗಳಲ್ಲಿಯ 3 ಪ್ರಕಾರಗಳನ್ನು ನೋಡಿದೆವು. ಇವಾಗ ನಾವು ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಗಳು ಒಟ್ಟು 34 ಅಕ್ಷರಗಳಿವೆ. ಸ್ವರಗಳ ಸಹಾಯವನ್ನು ಇವುಗಳು ಪಡೆಯುವುದರ ಮೂಲಕ ಪರಿಪೂರ್ಣತೆಯನ್ನು ಹೊಂದುವಂತಹ ವರ್ಣಗಳಾಗಿವೆ ಇವುಗಳು ವ್ಯಂಜನಗಳು. ವ್ಯಂಜನಗಳನ್ನು ಓದುವ ರೀತಿ ಖ ಖ, ಘ ಘ, ಞ ಛ ಛ, ಜ ಝ, ಞ ಠ ಠ, ಧ ಢ, ಣ ಥ ಥ, ಧ ಧ, ನ ಫ ಫ, ಭ ಭ, ಮ ಯ ರ ಲ ವ ಶ ಶ ಸ ಹ ಳ. ಇವುಗಳ ಉಚ್ಚಾರಣೆಗಿಂತ ನಾವು ಬರೆಯುವಾಗ ಇವುಗಳು ವ್ಯಂಜನಗಳು ಎಂದು ಸುಲಭವಾಗಿ ತಿಳಿದುಕೊಳ್ಳಬಹುದು. ಇವುಗಳು ಪರಿಪೂರ್ಣವಾಗಬೇಕಾದರೆ ಇವುಗಳ ಒಟ್ಟಿಗೆ ಸ್ವರಗಳು ಸೇರಬೇಕು. ಆಗ ನಮಗೆ ಖ ಸಂಪೂರ್ಣವಾದ ಕಮಲ. ಉದಾಹರಣೆಗೆ ಖ, ಅದಕ್ಕೆ ಅ ಸೇರಿದರೆ ಖಡ್ಗ. ಈ ರೀತಿಯಾಗಿ ಸ್ಪಷ್ಟತೆಯನ್ನು ಹೊಂದುತ್ತವೆ. ಹಾಗಾಗಿ ಇವುಗಳನ್ನು ವ್ಯಂಜನಗಳು ಎಂದು ನಾವು ತಿಳಿಯುತ್ತೇವೆ. ವ್ಯಂಜನಗಳಲ್ಲಿ ಒಟ್ಟು 2 ಪ್ರಕಾರಗಳು. ಪ್ರಥಮವಾಗಿ ವರ್ಗೀಯ ವ್ಯಂಜನಗಳು. ಹೆಸರೇ ಸೂಚಿಸುವ ಹಾಗೆ ವರ್ಗೀಯ ಅಂದರೆ ವರ್ಗಗಳನ್ನು ಮಾಡಬಹುದಾದ ಅಕ್ಷರಗಳು ಹುಟ್ಟುವಂತಹ ಧ್ವನ್ಯಾಂಗಗಳ ಹಿನ್ನೆಲೆಯಲ್ಲಿ ನಾವು ಈ ಒಂದು ವ್ಯಂಜನಗಳನ್ನು 5 ಅಕ್ಷರಗಳ ಗುಂಪು ಮಾಡಲು ಸಾಧ್ಯವಿದೆ. ಈ ಮೊದಲ 25 ವರ್ಣಗಳನ್ನು ನಾವು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಖದಿಂದ ಮವರೆಗೆ ಇವುಗಳು 25 ಒಟ್ಟು ವರ್ಗೀಯ ವ್ಯಂಜನಗಳು. ಮತ್ತು ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು 3 ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತೇವೆ. ಪ್ರಥಮವಾಗಿ ಅಲ್ಪ ಪ್ರಾಣ ಅಂದರೆ ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಎರಡನೇ ವಿಧ ಮಹಾಪ್ರಾಣ. ಮಹಾ ಎಂದರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು. ಹೆಚ್ಚು ಉಸಿರಿನಿಂದ ಅಥವಾ ಉಸಿರಿನ ಒತ್ತು ಹಾಕಿ ಉಚ್ಚರಿಸಲ್ಪಡುವಂತಹ ವರ್ಗದ ದ್ವಿತೀಯ ಮತ್ತು ಚತುರ್ಥ, 2ನೇ ಮತ್ತು 4ನೇ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಈ ವರ್ಗೀಯ ವ್ಯಂಜನದಲ್ಲಿ 3ನೇ ಪ್ರಕಾರ ಅನುನಾಸಿಕಗಳು. ನಾಸಿಕ ಎಂದರೆ ಮೂಗು. ಮೂಗಿನ ಒಂದು ಸಹಾಯದಿಂದ ಉಚ್ಚರಿಸಲ್ಪಡುವಂಥ ವರ್ಗದ ಕೊನೆಯ ಅಥವಾ 5ನೇ ಅಕ್ಷರಗಳನ್ನು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಞ ಞ, ಣ ನ ಮ ಇವುಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಹೀಗೆ ಕರೆಯುತ್ತೇವೆ. ಇದರ ವ್ಯಂಜನಗಳಲ್ಲಿಯ 2ನೇ ಪ್ರಕಾರವಾದಂತಹ ಅವರ್ಗೀಯ ವ್ಯಂಜನಗಳು. ಭಿನ್ನ ಭಿನ್ನ ಧ್ವನ್ಯಾಂಗದ ಮೂಲಕ ಹುಟ್ಟುವ ವರ್ಗೀಕರಿಸಲು ಸಾಧ್ಯವಿರದ ಕೊನೆಯ 9 ವರ್ಣಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಮಾಲೆಯಲ್ಲಿ ಕೊನೆಯ ವಿಧ ಯೋಗವಾಹಗಳು. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವಂತಹ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಅ ಒಟ್ಟಿಗೆ ಅನುಸ್ವಾರಕ್ಕೆ ಸೇರಿದರೆ ಅಂ, ಅ ಒಟ್ಟಿಗೆ ವಿಸರ್ಗ ಸೇರಿದರೆ ಆಹಾ, ಅಂ ಆಹಾ. ಕ ಒಟ್ಟಿಗೆ ಅನುಸ್ವಾರ ಸೇರಿದರೆ ಕಂ, ಕ ಒಟ್ಟಿಗೆ ವಿಸರ್ಗ ಸೇರಿದರೆ ಕಹ. ಧನ್ಯವಾದಗಳು.